ಹಲೋ ವೀಕ್ಷಕರೇ, ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗ್ರೀನ್ ಮಸಾಲ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ಮಸಾಲ ಮಾಡೋದಕ್ಕೆ. ನಾನು ಮಸಾಲ ಮಾಡೋದಕ್ಕೆ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, 10 ಹಸಿಮೆಣಸಿನ್ಕಾಯಿ, 1 ಇಡಿಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 2 ಪೀಸ್ ಚಕ್ಕೆ, 5 ರಿಂದ 6 ಲವಂಗ, 2 ಟೊಮೆಟೊ. ಇಷ್ಟು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಹುರ್ಕೊಬೇಕು. ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ಪೀಸ್ ಮಾಡಿರೋದು ಹಾಕಿ ಹುರ್ಕೊಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಪರೋಟ ಜೊತೆಗೆ, ಚಪಾತಿಗೆ, ಗೀ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇರೆ ಮಸಾಲ, ಔಟ್ಸೈಡ್ ಮಸಾಲ ಪೌಡ್ರೆಲ್ಲ ಯೂಸ್ ಮಾಡೋದೇ ಇರಲ್ಲ. ಇಷ್ಟೇ ಮಾಡಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಫ್ರೈ ಆಗಿದೆ, ಬೇರೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ನಾನು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ಚಿಕನ್ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸ್ವಲ್ಪ 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ 1 ಈರುಳ್ಳಿ ಹಾಕ್ಕೊಂಡು, ತೊಳೆದಿರೋ ಚಿಕನ್ ಹಾಕ್ಕೊಂಡು, ಅದು ಚಿಕನ್ದು ನೀರೆಲ್ಲ ಕಡಿಮೆ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ತಿರುಗಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಬೇಕು. ಒಂದು kg ಚಿಕನ್ ತೊಗೊಂಡಿದ್ದೀನಿ.
ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಅದು ಬೇಯೋಷ್ಟರಲ್ಲಿ ಈಗ ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಹುರ್ಕೊಂಡಿದ್ದಕ್ಕೆ ಇವಾಗ 1 ಹಿಡಿಯಷ್ಟು ಕೊತ್ತಂಬರಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಚಿಕನ್ ಬೆಂದಿದೆ. ಇವಾಗ ನಾವು ಮಾಡ್ಕೊಂಡಿದ್ದ ಪೇಸ್ಟ್ನ, ಗ್ರೀನ್ ಮಸಾಲ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು. ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೀವು ಗಟ್ಟಿ ಬೇಕಿದ್ರೂ ಮಾಡ್ಕೊಬೋದು, ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ತಿದ್ದೀನಿ ಪರೋಟ ಜೊತೆ ಸರ್ವ್ ಮಾಡೋಕ್ಕೆ. ಇದಕ್ಕೆ 1 ಚಿಕ್ಕ ಕಪ್ಪಷ್ಟು ನೀರು ಆ್ಯಡ್ ಮಾಡಿಕೊಂಡು, ಚಿಕನ್ ಎಲ್ಲ ಬೆಂದಿರೋದ್ರಿಂದ 1 ಕುದಿ ಬಂದರೆ ಸಾಕು. ಮಸಾಲನೂ ನಾವು ಹುರ್ಕೊಂಡಿರೋದ್ರಿಂದ ಇದು ಬೇಗ ಆಗುತ್ತೆ. ಈಗ 1 ನಿಮಿಷ ಕುದ್ಮೇಲೆ ಕೊನೆಯದಾಗಿ 1/4 ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕಬೇಕು, 1/4 ಸ್ಪೂನಷ್ಟು ಧನಿಯಾ ಪೌಡ್ರು. ಇಷ್ಟೇ. ಇದು ಒಂದು ಸರಿ ತಿರುಗಿಸ್ಕೊಂಡು ಈಗ ಪರೋಟ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.